ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ. ಸ್ಟಾರ್ಟಪ್ ಕರಿಯರ್ ಅಕಾಡೆಮಿ ಕನ್ನಡ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತ. ಸ್ನೇಹಿತರೆ, ಇತ್ತೀಚೆಗೆ ಕರ್ನಾಟಕ ರಾಜ್ಯ ಸರ್ಕಾರದಿಂದ ಪೊಲೀಸ್ ಇಲಾಖೆಯಲ್ಲಿ ವಿವಿಧ ಡಿಪಾರ್ಟ್ಮೆಂಟ್ ಸೇರಿದಂತೆ ಎಲ್ಲ ಇಲಾಖೆಯಲ್ಲಿಯೂ 8176ಕ್ಕೂ ಅಧಿಕ ಹುದ್ದೆಗಳಿಗೆ ಒಂದು ಕಾಲ್ ಫಾರ್ಮನ್ನು ಮಾಡೋದಕ್ಕೆ ಅಧಿಕೃತವಾಗಿ ಘೋಷಣೆಯನ್ನು ಮಾಡಿದೆ. ಹಾಗಾದರೆ ಈ ಒಂದು ವಿಡಿಯೋದಲ್ಲಿ ಯಾವ್ಯಾವ ಡಿಪಾರ್ಟ್ಮೆಂಟಲ್ಲಿ ಎಷ್ಟೆಷ್ಟು ಪೋಸ್ಟ್ಗಳಿಗೆ ಕಾಲ್ ಫಾರ್ಮನ್ನು ಮಾಡಲಾಗುತ್ತೆ, ಅದರಲ್ಲಿ ಕಲ್ಯಾಣ ಕರ್ನಾಟಕಕ್ಕೆ ಮೀಸಲಿರುವ ಪೋಸ್ಟ್ಗಳೆಷ್ಟು, ಹಾಗೆ ಕಲ್ಯಾಣ ಕರ್ನಾಟಕೇತರ ವಿಭಾಗಕ್ಕೆ ಮೀಸಲಿರುವ ಪೋಸ್ಟ್ಗಳೆಷ್ಟು, ಇದರ ಜೊತೆಗೆ ಈ ಒಂದು ಒಳ ಮೀಸಲಾತಿ ಏನಿದೆ ಆ ಒಂದು ಒಳ ಮೀಸಲಾತಿ ಪ್ರಕ್ರಿಯೆ ಈ ಎಲ್ಲ ಪೋಸ್ಟ್ಗಳಿಗೆ ಅಪ್ಲೈ ಆಗುತ್ತಾ ಇಲ್ವಾ ಅನ್ನೋದರ ಸಂಪೂರ್ಣ ಮಾಹಿತಿಯನ್ನು ಈ ಒಂದು ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ. ಅದಕ್ಕಿಂತ ಮುಂಚೆ ನೀವೇನು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಪಕ್ಕದಲ್ಲಿ ಇರುವ ಬೆಲ್ ಐಕಾನನ್ನು ಕ್ಲಿಕ್ ಮಾಡಿ ಆಲ್ ನೋಟಿಫಿಕೇಷನನ್ನು ಆನ್ ಮಾಡ್ಕೊಳ್ಳಿ. ನೋಡಿ, ಪೊಲೀಸ್ ಇಲಾಖೆಯ 8176 ಹುದ್ದೆ ಭರ್ತಿಗೆ ಸರ್ಕಾರ ಆದೇಶ ಅಂತ ಇದೆ. ಇದರಲ್ಲಿ ರಾಜ್ಯ ಪೊಲೀಸ್ ಇಲಾಖೆಯ ವಿವಿಧ ವಿಭಾಗಗಳಲ್ಲಿ ಖಾಲಿ ಇರುವ ಒಟ್ಟು 8176 ಹುದ್ದೆಗಳನ್ನು ನೇರ ನೇಮಕಾತಿಯ ಮೂಲಕ ಭರ್ತಿ ಮಾಡಲು ಅನುಮೋದನೆ ನೀಡಿದ್ದು, ಈ ಕುರಿತು ಅಧಿಕೃತ ಆದೇಶ ಹೊರಬಿದ್ದಿದೆ ಅಂತ ಇದೆ. ಇದರ ಪ್ರಕಾರ ನೋಡೋದಾದರೆ, ಬೃಹತ್ ನೇಮಕಾತಿ ಪ್ರಕ್ರಿಯೆಯು ರಾಜ್ಯದ ಕಾನೂನು ಮತ್ತು ಸುವ್ಯವಸ್ಥೆಯನ್ನು ಮತ್ತಷ್ಟು ಬಲಪಡಿಸುವ ನಿಟ್ಟಿನಲ್ಲಿ ಇದು ಮಹತ್ವದ ಹೆಜ್ಜೆಯಾಗಿದೆ. ಇದರಲ್ಲಿ ನೋಡೋದಾದರೆ, ಕಲ್ಯಾಣ ಕರ್ನಾಟಕಕ್ಕೆ 1786 ಹುದ್ದೆಗಳನ್ನು ಮೀಸಲಿಡಲಾಗಿದೆ. ಈ ಒಂದು ನೇಮಕಾತಿಯಲ್ಲಿ ವಿವಿಧ ಶ್ರೇಣಿಯ ಹುದ್ದೆಗಳನ್ನು ಕಲ್ಯಾಣ ಕರ್ನಾಟಕ ಮತ್ತು ಕಲ್ಯಾಣ ಕರ್ನಾಟಕೇತರ ವಲಯಗಳಿಗೆ ಹಂಚಿಕೆ ಮಾಡಲಾಗಿದೆ. ಇದರ ಪ್ರಕಾರ ನೋಡೋದಾದರೆ, ನಾಗರಿಕ ಪೊಲೀಸ್ ಕಾನ್ಸ್ಟೇಬಲ್ಗಳ ಒಟ್ಟು 4110 ಹುದ್ದೆಗಳಿದ್ದು, ಅಂದರೆ ಸಿವಿಲ್ ಪೊಲೀಸ್ ಕಾನ್ಸ್ಟೇಬಲ್ ಏನಂತೀವಿ, ಇದರಲ್ಲಿ 4110 ಪೋಸ್ಟ್ಗಳಿದ್ದು, ಇದರಲ್ಲಿ 3500 ಹುದ್ದೆಗಳು ಕಲ್ಯಾಣ ಕರ್ನಾಟಕೇತರ ವಲಯಕ್ಕೆ ಅಂದರೆ ನಾನ್ HKಗೆ ಹಾಗೂ 610 ಹುದ್ದೆಗಳು ಕಲ್ಯಾಣ ಕರ್ನಾಟಕ ಭಾಗಕ್ಕೆ ಮೀಸಲಾಗಿವೆ. ಇದರಲ್ಲಿ 4110 ಹುದ್ದೆಗಳಲ್ಲಿ 3500 ಹುದ್ದೆಗಳನ್ನು ನಾನ್ HKದಲ್ಲಿ ಮತ್ತು 610 ಹುದ್ದೆಗಳನ್ನು HK ಡಿಪಾರ್ಟ್ಮೆಂಟಲ್ಲಿ HK ವಿಭಾಗದಲ್ಲಿ ಕಾಲ್ ಫಾರ್ಮನ್ನು ಮಾಡಲಾಗುತ್ತೆ. ಇದಾದಮೇಲೆ ಸ್ಪೆಷಲ್ ರಿಸರ್ವ್ ಪೊಲೀಸ್ ಕಾನ್ಸ್ಟೇಬಲ್ಗಳ ಒಟ್ಟು 2032 ಹುದ್ದೆಗಳ ಭರ್ತಿಗೆ ನಿರ್ಧರಿಸಿದ್ದು, 1500 ಹುದ್ದೆಗಳು ಕಲ್ಯಾಣ ಕರ್ನಾಟಕೇತರ ಹಾಗೂ 532 ಹುದ್ದೆಗಳು ಕಲ್ಯಾಣ ಕರ್ನಾಟಕ ಭಾಗದ ಅಭ್ಯರ್ಥಿಗಳಿಗೆ ಲಭ್ಯವಾಗಲಿವೆ ಅಂತ ಇದೆ. ಇದರಲ್ಲಿ 2032 ಹುದ್ದೆಗಳಲ್ಲಿ 1500 ಹುದ್ದೆಗಳು ನಾನ್ HK ಮತ್ತು 532 ಹುದ್ದೆಗಳನ್ನು ಕಲ್ಯಾಣ ಕರ್ನಾಟಕಕ್ಕೆ ನೀಡಲಾಗಿದೆ. ಹಾಗೆ ಸಶಸ್ತ್ರ ಪೊಲೀಸ್ ಕಾನ್ಸ್ಟೇಬಲ್ಗಳ ವಿಭಾಗದಲ್ಲಿ ಒಟ್ಟು 1650 ಹುದ್ದೆಗಳಿದ್ದು, ಅದರಲ್ಲಿ 1375 ಹುದ್ದೆಗಳು ಕಲ್ಯಾಣ ಕರ್ನಾಟಕೇತರ ಮತ್ತು 275 ಹುದ್ದೆಗಳು ಕಲ್ಯಾಣ ಕರ್ನಾಟಕ ವಲಯಕ್ಕೆ ಹಂಚಿಕೆಯಾಗಿವೆ. ಪೊಲೀಸ್ ಕಾನ್ಸ್ಟೇಬಲ್ಗಳ ವಿಭಾಗದಲ್ಲಿ ಕಲ್ಯಾಣ ಕರ್ನಾಟಕ ಭಾಗಕ್ಕೆ ಮಾತ್ರ ಮೀಸಲಾದ 364 ಹುದ್ದೆಗಳನ್ನು ಈ ವಿಭಾಗದಲ್ಲಿ ಭರ್ತಿ ಮಾಡಲಾಗುತ್ತಿದೆ ಎನ್ನುವಂತಹ ಮಾಹಿತಿಯನ್ನು ಇದರಲ್ಲಿ ಹೇಳಲಾಗಿದೆ. ಹಾಗೆ ಡಿಟೆಕ್ಟಿವ್ ಸಬ್ ಇನ್ಸ್ಪೆಕ್ಟರ್ಗೆ 20 ಹುದ್ದೆಗಳಿದ್ದು, ಇದರಲ್ಲಿ 15 ಹುದ್ದೆಗಳು ಕಲ್ಯಾಣ ಕರ್ನಾಟಕೇತರ ಹಾಗೂ 5 ಹುದ್ದೆಗಳು ಕಲ್ಯಾಣ ಕರ್ನಾಟಕ ಭಾಗಕ್ಕೆ ಸೇರಿರ್ತವೆ. ಇಷ್ಟು ಹುದ್ದೆಗಳನ್ನು ಡಿವೈಡ್ ಮಾಡಿ ಕಲ್ಯಾಣ ಕರ್ನಾಟಕೇತರ ಮತ್ತು ಕಲ್ಯಾಣ ಕರ್ನಾಟಕ ವಿಭಾಗಗಳಲ್ಲಿ ಹಂಚಿಕೆ ಮಾಡಿ ಒಂದು ಕಾಲ್ ಫಾರ್ಮನ್ನು ಮಾಡಲಾಗುತ್ತೆ ಎನ್ನುವಂತಹ ಮಾಹಿತಿಯನ್ನು ಈಗಾಗಲೇ ಅವರು ಹೇಳಿದ್ದಾರೆ. ಇದರಲ್ಲಿ ನೋಡಿ, ನಿಮಗೆ ಇರುವ ಒಟ್ಟು 8176 ಹುದ್ದೆಗಳಲ್ಲಿ 1786 ಹುದ್ದೆಗಳನ್ನು ಕಲ್ಯಾಣ ಕರ್ನಾಟಕಕ್ಕೆ ಮೀಸಲಾಗಿ ಒಂದು ಕಾಲ್ ಫಾರ್ಮನ್ನು ಮಾಡಲಾಗುತ್ತೆ. ವಿವಿಧ ಡಿಪಾರ್ಟ್ಮೆಂಟ್ಗಳಲ್ಲಿರುವಂತಹ ಎಲ್ಲ ಪೋಸ್ಟ್ಗಳನ್ನು ಡಿವೈಡ್ ಮಾಡಿ ಈ ಒಂದು ಕಾಲ್ ಫಾರ್ಮನ್ನು ಮಾಡಲಾಗುತ್ತೆ ಎನ್ನುವಂತಹ ಮಾಹಿತಿಯನ್ನು ಹಂಚಿಕೊಂಡಿದ್ದಾರೆ. ಹಾಗೆ ಇಲ್ಲಿ ಒಳ ಮೀಸಲಾತಿ ವಿಭಾಗಕ್ಕೆ ಬಂದರೆ, ನಿಮಗೆ ಗೊತ್ತಿರುವ ಹಾಗೆ ಇತ್ತೀಚೆಗೆ ಒಳ ಮೀಸಲಾತಿ ಗೊಂದಲದಲ್ಲಿಯೂ ಈ ಪೋಸ್ಟ್ಗಳಿಗೆ ಕಾಲ್ ಫಾರ್ಮ್ ಮಾಡಲಾಗುತ್ತದೆ. ಇಲ್ಲಿ ಈ ಒಂದು ಪೋಸ್ಟ್ಗಳಿಗೆ, ಈ ಒಂದು ಹುದ್ದೆಗಳಿಗೆ ಈ ಒಳ ಮೀಸಲಾತಿ ಏನಿದೆ ಅದು ಅಪ್ಲೈ ಆಗುತ್ತಾ ಇಲ್ವಾ ಎನ್ನುವಂತಹ ಮಾಹಿತಿ ನೋಡೋದಾದರೆ, ನೋಡಿ, ಇದರ ಬಗ್ಗೆ ರಾಜ್ಯ ಸರ್ಕಾರ ಕ್ಲಾರಿಫಿಕೇಷನನ್ನು ಕೊಟ್ಟಿದ್ದು, ನಿಮಗೆಲ್ಲ ಗೊತ್ತಿರುವ ಹಾಗೆ SC/ST ವಿಭಾಗದಲ್ಲಿ ಈ ಒಂದು ಒಳ ಮೀಸಲಾತಿಯನ್ನು ಕಂಡಕ್ಟ್ ಮಾಡಲಾಗಿತ್ತು. ಇದರಲ್ಲಿ 15% ಇರುವಂತಹ SC ಮೀಸಲಾತಿಯನ್ನು 17%ಗೆ ಏರಿಕೆ ಮಾಡಲಾಗಿದೆ. ಹಾಗೆ 3% ಇರುವಂತಹ ST ವಿಭಾಗದಲ್ಲಿ
3% ಇರುವಂತಹ ಮೀಸಲಾತಿಯನ್ನು 7%ಗೆ ಏರಿಕೆಯನ್ನು ಮಾಡಲಾಗಿದೆ. ಈ ಎರಡೂ ಸ್ಲ್ಯಾಬ್ಗಳೇನಿದ್ದಾವೆ ಈ ಮುಂಬರುವ 8176 ಹುದ್ದೆಗಳ ಪೊಲೀಸ್ ಹುದ್ದೆಗಳಿಗೆ ಈ ಎರಡು ಸ್ಲ್ಯಾಬ್ಗಳು ಅಪ್ಲೈ ಆಗ್ತವೆ. ಇದರ ಅಡಿಯಲ್ಲಿ ಈ ಒಂದು ಕಾಲ್ ಫಾರ್ಮನ್ನು ಮಾಡಲಾಗುತ್ತೆ. ಹಾಗಾಗಿ ಇದು ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಮುಂಬರುವಂತಹ ದಿನಗಳಲ್ಲಿ ಇದೇ ತಿಂಗಳಲ್ಲಿ ಇದೇ ಮಾರ್ಚ್ ತಿಂಗಳಲ್ಲಿ ನಿಮಗೆ ಇವು ಕಾಲ್ ಫಾರ್ಮ್ ಆಗುವಂತಹ ಸಾಧ್ಯತೆ ಇರುತ್ತೆ. ಇನ್ನು ಒಂದು ವಾರದಲ್ಲಿ ಇದನ್ನು ಕಾಲ್ ಫಾರ್ಮ್ ಮಾಡಲಾಗುತ್ತೆ. ಇಲ್ಲಿ ಇದನ್ನು KSP ಡಿಪಾರ್ಟ್ಮೆಂಟ್ ಕಾಲ್ ಫಾರ್ಮ್ ಮಾಡುತ್ತಾ ಅಥವಾ ಇದನ್ನು ಕೂಡ KEAಗೆ ನೀಡ್ತಾರಾ ಎನ್ನುವಂತಹ ಮಾಹಿತಿ ಇನ್ನೂ ಹೊರಬಿದ್ದಿಲ್ಲ. ಇದ್ರ ಮೇಲೆ ಯಾವ ಡಿಪಾರ್ಟ್ಮೆಂಟ್ ಈ ಪೊಲೀಸ್ ಕಾನ್ಸ್ಟೇಬಲ್ ಹುದ್ದೆಗಳಿಗೆ ಕಾಲ್ ಫಾರ್ಮ್ ಮಾಡುತ್ತೆ ಅನ್ನೋದನ್ನು ಕಾದು ನೋಡಬೇಕಾಗಿರುತ್ತೆ. ಮ್ಯಾಕ್ಸಿಮಮ್ ಅಂದರೆ ಇನ್ನು ಒಂದು ವಾರದಲ್ಲಿ ಈ ಎಲ್ಲ ಪೋಸ್ಟ್ಗಳಿಗೆ ಕಾಲ್ ಫಾರ್ಮನ್ನು ಮಾಡಲಾಗುತ್ತೆ. ಹಾಗಾಗಿ ಎಲ್ಲರೂ ರೆಡಿ ಇರ್ರಿ ಅಂತ ಹೇಳ್ತಾ ಇದಿಷ್ಟು ಸ್ನೇಹಿತರೆ ಪೊಲೀಸ್ ಕಾನ್ಸ್ಟೇಬಲ್ ಹುದ್ದೆಗಳ ನೇಮಕಾತಿಗೆ ಸಂಬಂಧಪಟ್ಟಂತೆ ಇರುವಂತಹ ಮಾಹಿತಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಸ್ನೇಹಿತರೆ. ಅಲ್ಲಿವರೆಗೂ ಎಲ್ಲರಿಗೂ ಧನ್ಯವಾದಗಳು.